ರಾಜಕಾರಣದಲ್ಲಿ 2+2 4 ಆಗಬೇಕು ಅಂತೇನೂ ಇಲ್ಲ. ಅದು 5 ಆಗ್ಬೋದು, ಒಮ್ಮೊಮ್ಮೆ 3 ಆಗ್ಬೋದು. ಯಾಕಂದರೆ ಇಲ್ಲಿ ಯಾರೂ ಶಾಶ್ವತ ಶತ್ರುಗಳು ಅಲ್ಲ, ಶಾಶ್ವತ ಮಿತ್ರರು ಅಲ್ಲ. ಅಧಿಕಾರ ಅನ್ನೋದು ಕಣ್ಣಿಗೆ ಕಾಣದ ಮರೀಚಿಕೆ. ಅದನ್ನು ಹಿಡಿಯೋಕ್ಕೆ ಹೊರಟಾಗ ಏನೆಲ್ಲ ಆಟಗಳು ನಡೆಯುತ್ತೆ ಅನ್ನೋದಕ್ಕೆ ಈಗ ಕರ್ನಾಟಕದ ಕಾವೇರಿ ತೀರದಲ್ಲಿ ಮತ್ತೊಂದು ಹೈಡ್ರಾಮಾ ಶುರುವಾಗಿದೆ. ಹೌದು, ಕನಕಪುರ ಬಂಡೆ ಕಾಂಗ್ರೆಸ್ನ ಅಖಂಡ ಟ್ರಬಲ್ ಶೂಟರ್ ಡಿ.ಕೆ. ಶಿವಕುಮಾರ್ ಈಗ ಮುಖ್ಯಮಂತ್ರಿಯ ಗಾದಿ ಮೇಲಂತೂ ಕೂತಿದ್ದಾಗಿದೆ. ಮೊದಲ ಹಂತದ ಸಂಪುಟ ಕಸರತ್ತಿನಲ್ಲಿ ಹಿರಿಯರಾದ ರಾಮಲಿಂಗಾರೆಡ್ಡಿ, ಕೆ.ಎಚ್. ಮುನಿಯಪ್ಪ ಅವರ ಅಸಮಾಧಾನವನ್ನೇನೋ ಡಿ.ಕೆ.ಎಸ್ ಸದ್ಯಕ್ಕೆ ಸಮಾಧಾನ ಮಾಡಿದ್ದಾರೆ. ಆದರೆ ಇದು ಕೇವಲ ಬಿರುಗಾಳಿಗೆ ಮುನ್ನ ಸಿಕ್ಕ ತಾತ್ಕಾಲಿಕ ಶಾಂತಿ ಮಾತ್ರವೇ. ಯಾಕಂದ್ರೆ ಸದ್ಯದಲ್ಲೇ ನಡೆಯಲಿರುವ ಮುಂದಿನ ಹಂತದ ಸಂಪುಟ ವಿಸ್ತರಣೆ ಕಣದಲ್ಲಿ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರಿಗೆ ಬಿಗ್ ಶಾಕ್ ಕೊಡೋಕೆ ತೆರೆಮರೆಯಲ್ಲಿ ಒಂದು ಮಹಾ ಮಾಸ್ಟರ್ ಪ್ಲಾನ್ ರೆಡಿ ಆಗ್ತಾ ಇದೆ. ಸ್ವತಃ ಟ್ರಬಲ್ ಶೂಟರ್ಗೆ ಟ್ರಬಲ್ ಕೊಡಲು ಆಪ್ತರ ವಲಯದಲ್ಲೇ ಭೀಕರ ರಾಜಕೀಯ ಚದುರಂಗದಾಟ ಶುರುವಾಗ್ತಾ ಇದೆ. ಅಷ್ಟಕ್ಕೂ ಏನದು ಪ್ಲಾನ್? ಡಿ.ಕೆ.ಎಸ್ ನಿದ್ದೆಗೆಡಿಸಿರುವ ಆ ಆಂತರಿಕ ಎದುರಾಳಿಗಳು ಯಾರು? ಕುದುರೆ ಹಾರಿದ ಮೇಲೆ ಲಗಾಮು ಹಿಡಿದ್ರೆ ಏನು ಫಾಯ್ದೆ ಅನ್ನೋ ಗಾದೆ ಮಾತಿದೆ. ಹಾಗೆ ಕೈ ತಪ್ಪಿ ಹೋಗಲಿರುವ ಅಧಿಕಾರವನ್ನ ಹಿಡಿಯಲು ಈಗ ಹಠಕ್ಕೆ ಬಿದ್ದಿದ್ದಾರೆ ಆ 4 ಪ್ರಭಾವಿ ನಾಯಕರು. ಅವರ ಜೊತೆಗೆ ಹಿರಿಯ ಶಾಸಕರಾದ ಬಿ.ಆರ್. ಪಾಟೀಲ್ ಹಾಗೂ ಬಸವರಾಜ ರಾಯರೆಡ್ಡಿ ಅವರಂತಹ ಅನುಭವಿಗಳು ಕೈಜೋಡಿಸಿದ್ದಾರೆ. ಈ ನಾಯಕರ ಅಂತಿಮ ಡಿಮ್ಯಾಂಡ್ ಒಂದೇ: ಈ ಬಾರಿ ನಮಗೆ ಮಿನಿಸ್ಟರ್ ಪಟ್ಟ ಸಿಗಲೇಬೇಕು. ಸಿಗದಿದ್ರೆ ಇವರು ಮಾಡಿಕೊಂಡಿರುವ ಆ ಪರ್ಯಾಯ ಪ್ಲಾನ್ ಇದೆಯಲ್ಲ, ಅದು ಇಡೀ ಕಾಂಗ್ರೆಸ್ ಹೈಕಮಾಂಡ್ ಅನ್ನೇ ನಡುಗಿಸುವಂತಿದೆ. ರಾಜಕೀಯ ವರ್ತುಲದಿಂದ ಸಿಗುತ್ತಿರುವ ಅತ್ಯಂತ ನಂಬಿಕಸ್ಥ ಮೂಲಗಳ ಪ್ರಕಾರ ಒಂದ್ ವೇಳೆ ಮುಂದಿನ ಹಂತದಲ್ಲಿ ತಮಗೆ ಸಚಿವ ಸ್ಥಾನ ಸಿಗದಿದ್ರೆ ನೇರವಾಗಿ ಹಸ್ತದ ನಂಟನ್ನು ಕತ್ತರಿಸಿ ಮತ್ತೊಮ್ಮೆ ಹಳೆ ಮನೆ ಅಂದರೆ JDS ಕಡೆಗೆ ಮುಖ ಮಾಡೋಕೆ ಈ ನಾಯಕರು ಒಳಗೊಳಗೆ ಸ್ಕೆಚ್ ಹಾಕ್ತಾ ಇದ್ದಾರೆ. ಮನೆ ಮಾರಿದ್ರೂ ಮಾರು, ಮನಸ್ಸಿಗೆ ಒಪ್ಪಿದ್ದನ್ನ ಮಾಡು ಅನ್ನೋ ಹಾಗೆ ಮಂತ್ರಿ ಸ್ಥಾನಕ್ಕಾಗಿ ಇವರು ಪಕ್ಷಾಂತರಕ್ಕೂ ರೆಡಿಯಾಗಿದ್ದಾರೆ ಅನ್ನೋ ಈ ಸುದ್ದಿ ಈಗ ವಿಧಾನಸೌಧದ ಗಿಡ ಮರಗಳಲ್ಲೂ ಸದ್ದು ಮಾಡ್ತಾ ಇದೆ. ಟ್ರಬಲ್ ಶೂಟರ್ ಡಿ.ಕೆ. ಶಿವಕುಮಾರ್ ಅವರಿಗೆ ಈಗ ಟ್ರಬಲ್ ಮೇಲೆ ಟ್ರಬಲ್ ಎದುರಾಗ್ತಾ ಇದೆ. ಒಂದ್ ಕಡೆ ಸಿದ್ದರಾಮಯ್ಯ ಬಣದ ಒತ್ತಡ, ಮತ್ತೊಂದು ಕಡೆ ಈ ನಾಯಕರ JDS ವಲಸೆಯ ತಂತ್ರ. ಡಿ.ಕೆ.ಎಸ್ ಈಗ ನಿಜಕ್ಕೂ ಇಕ್ಕಟ್ಟಿಗೆ ಸಿಲುಕಿದ್ದಾರೆ. ಆದರೆ ಇಲ್ಲಿ ನಾವು ಇತಿಹಾಸವನ್ನ ಒಮ್ಮೆ ತಿರುವಿ ಹಾಕಲೇಬೇಕು. ಯಾಕಂದ್ರೆ ಈಗ JDSಗೆ ಹೋಗಲು ರೆಡಿಯಾಗಿದ್ದಾರೆ ಎನ್ನಲಾಗುತ್ತಿರುವ ಈ ನಾಯಕರ ಹಿನ್ನೆಲೆ ಒಂದು ರೋಚಕ ಕತೆ. ಮಾಜಿ ಸಚಿವ ಜಮೀರ್ ಅಹ್ಮದ್ ಖಾನ್, ಎನ್. ಚೆಲುವರಾಯಸ್ವಾಮಿ, H.C. ಬಾಲಕೃಷ್ಣ ಹಾಗೂ ಭೀಮಾ ನಾಯ್ಕ್ ಇವರೆಲ್ಲ ಒಂದು ಕಾಲದಲ್ಲಿ ದಳಪತಿಗಳ ಕೋಟೆಯ ಆಧಾರ ಸ್ತಂಭಗಳಾಗಿದ್ದವರು. JDS ವರಿಷ್ಠ H.D. ಕುಮಾರಸ್ವಾಮಿ ಅವರ ಜೊತೆ ಹೆಗಲಿಗೆ ಹೆಗಲು ಕೊಟ್ಟು ನಿಂತಿದ್ದ ಆಪ್ತ ಮಿತ್ರರು. ಆದರೆ 2016ರ ಆ ಒಂದು ರಾಜ್ಯಸಭಾ ಚುನಾವಣೆ ಇಡೀ ಚಿತ್ರಣವನ್ನೇ ಬದಲಾಯಿಸಿತು. JDS ವಿಪ್ ಉಲ್ಲಂಘಿಸಿ ಕಾಂಗ್ರೆಸ್ ಅಭ್ಯರ್ಥಿಗೆ ಮತ ಹಾಕಿದ ಆರೋಪದ ಮೇಲೆ ಇವರನ್ನ ಪಕ್ಷದಿಂದ ಅಮಾನತು ಮಾಡಲಾಯಿತು. ಕೊನೆಗೆ 2018ರ ವಿಧಾನಸಭಾ ಚುನಾವಣೆಗೂ ಮುನ್ನ ಇದೇ ಡಿ.ಕೆ. ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರ ಸಮ್ಮುಖದಲ್ಲಿ ಇವರೆಲ್ಲ JDS ತೊರೆದು ಅಧಿಕೃತವಾಗಿ ಕಾಂಗ್ರೆಸ್ ಸೇರಿದ್ರು. ಅಂದು JDSಗೆ ಶಾಕ್ ಕೊಟ್ಟು ಕಾಂಗ್ರೆಸ್ ಬಲ ಹೆಚ್ಚಿಸಿದ್ದ ಇದೇ ನಾಯಕರು ಇಂದು ಅದೇ ಕಾಂಗ್ರೆಸ್ನ ಟ್ರಬಲ್ ಶೂಟರ್ಗೆ ಮಂತ್ರಿ ಸ್ಥಾನಕ್ಕಾಗಿ JDS ಅಸ್ತ್ರವನ್ನೇ ಪ್ರಯೋಗಿಸುತ್ತಿರುವುದು ರಾಜಕೀಯದ ಬಹುದೊಡ್ಡ ವಿಡಂಬನೆ. ಅಧಿಕಾರದ ಹಸಿವಿನ ಮುಂದೆ ಹಳೆ ಸ್ನೇಹ, ಹೊಸ ನಿಷ್ಠೆ ಎಲ್ಲವೂ ಗೌಣ. ಹಾಗಾದರೆ ಈ ಭಿನ್ನಮತೀಯರ ತಂತ್ರಕ್ಕೆ ಬಂಡೆಯಂತಿರುವ ಡಿ.ಕೆ. ಶಿವಕುಮಾರ್ ಬ್ರೇಕ್ ಹಾಕ್ತಾರಾ ಅಥವಾ ಈ ನಾಯಕರು ನಿಜಕ್ಕೂ ಕೈಕೊಟ್ಟು ದಳ ಸೇರ್ತಾರಾ? ಇದು ಕಾಲನೇ ನಿರ್ಧಾರ ಮಾಡಬೇಕು. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವಿನ್ನೂ ವಾರ್ತೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.